ರೈತ ಸಂಘ ಗೋಸೂರಿ ಸೇನೆ ಜಿಲ್ಲಾ ಘಟಕ ಬೆಳಗಾವಿಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀಪ್ಪ ಕರ್ನಾಟಕ ರಾಜ್ಯ ಸರ್ಕಾರಕ್ಕಂತಂದ್ರೆ ಈಗ ಈಗ 2026ಕ್ಕೆ ಮಳೆ ಕೊರತೆ ಆದಿಲ್ಲ. ಕರ್ನಾಟಕ ರಾಜ್ಯ ತುಂಬನೇ ಆಗೈತಿ. ಅದರಾಗ ಮಲ್ತಾಯಿ ಮಕ್ಕಳ ಧೋರಣೆಯನ್ನು ಮಾಡ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಅವರು. ಯಾಕಂದ್ರೆ ಬೆಳಗಾವಿಗೆ ಎಷ್ಟು ಮಳೆ ಆಗೈತಿ, ಎಷ್ಟು ಹೊಳಿ ಬಂದವು ನಿಮಗೆಲ್ಲ ಗೊತ್ತೈತಿ. ಸುಮ್ಮನೇನೋ ಮಹಾರಾಷ್ಟ್ರಕ್ಕೆ ಮಳೆ ಆಗತ್ತಾನ ಡ್ಯಾಮ್ಗಳ ಹೊಳಿಗಳ ನೀರು ಬಂದಿರ್ಬೋದು. ಇದೇ ಮಳೆ ಭಾಳ ಆಗೈತೆ ತಿಳ್ಕೊಂಡು ಮಲ್ತಾಯಿ ಧೋರಣೆ ಬೆಳಗಾವಿಗೆ ಮಾಡಬೇಡ್ರಿ. ದಯವಿಟ್ಟು ಇದನ್ನೂ ಬರಗಾಲ ಲಿಸ್ಟ್ನಾಗ ಜಿಲ್ಲೆ ಒಳಗೆ ಘೋಷಣೆ ಮಾಡಬೇಕು. ದಯವಿಟ್ಟು ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ ಆಯ್ತು, ಕೃಷಿ ಇಲಾಖೆ ಬೆಳಗಾವಿ ಆಯ್ತು, ಕೃಷಿ ಮಂತ್ರಿ ಅವ್ರಿಗೆ ಆಯ್ತು. ನಾನು ಯಾಕಂದ್ರೆ ಧಿಕಾರ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಎಲ್ಲ ಕಡೆ ಮಳೆ ಆಗಿಲ್ಲ, ಏನೋ ಮಹಾರಾಷ್ಟ್ರಕ್ಕೆ ಮಳೆ ಆಗೈತೆ, ಹೊಳಿ ಬಂದಿರ್ಬೋದು, ಡ್ಯಾಮ್ ತುಂಬಿರ್ಬೋದು. ಇದನ್ನ ನೀವು ಮನುಷ್ಯನಾಗ ಇಟ್ಕೊಂಡ ಬೆಳಗಾವಿಗೆ ಮಳೆ ಆಗೈತೆ ತಿಳ್ಕೋ ತಪ್ಪಾಕೈತಿ. ಯಾಕಂದ್ರೆ ಎಲ್ಲ ಕಡೆ ಎಲ್ಲ ಅಧಿಕಾರಿಗಳನ್ನ ಬಿಟ್ಟು ವೀಕ್ಷಣೆ ಮಾಡಿದ್ರೆ ಗೊತ್ತಾಗೈತಿ. ಯಾಕೆ ದನ ಕವಿ ಕುಡಿಯೋಕೆ ನೀರಿಲ್ಲ, ಎಷ್ಟೋ ಬೋರ್ಗಳು ಬತ್ತಿಗಿದಾವು, ಬಾವಿ ಬತ್ತಿಗಿದಾವು. ದಯವಿಟ್ಟು ಇದನ್ನು ಮನುಷ್ಯನಾಗ ಇಟ್ಕೊಂಡು ಬೆಳಗಾವಿ ಜಿಲ್ಲೆಯನ್ನು ಅತಿ ಶೀಘ್ರದೊಳಗೆ ಬರಗಾಲ ಘೋಷಣೆ ಪಟ್ಟಿ ಒಳಗೆ ತಗೋಬೇಕು. ಮತ್ತು ಏನು ನಮ್ಮ ನಿನ್ನೆ ಲಕ್ಷ್ಮಣ ಸವದಿ ಅವರು ಮಾತಾಡಿದಾರೆ, ಏನು ಮಾತಾಡಿದಾರಪ್ಪ ಅಂತಂದ್ರೆ 100 ರೂಪಾಯಿ ಕೊಟ್ಟು ನೀರು ಬಾಟ್ಲಿ ತೊಗೊಂಡು ಕುಡಿತಾರೋ, 55-75 ಕೊಟ್ಟು ಸಕ್ಕರೆ ತೊಗೊಳಕ್ಕೆ ಏನಾಗತ್ತೇಳಿ ನಿಮ್ಮ ಜಲಬಕ್ಕೆ ನಾಚೆ ಬರ್ಬೇಕು. 400-500 ಕೊಟ್ಟು ನೀವು ನೀರು ಬಿಡೋರ. ನಮ್ಮಲ್ಲಿ ಕಬ್ಬು ಬೆಳೆಯುವಂಥ ಬೆಳೆಗಾರರಿಗೆ DAP ರೇಟ್ ಹೆಚ್ಚು ಮಾಡಿರಿ. ಎಷ್ಟು ರೈತರಿಗೆ ಅನುಕೂಲ ಐತಿ, ನಮಗೂ ಗಮನಕ್ಕೆ ಐತಿ. ನಮ್ಗೆ ಕಬ್ಬಿಗೆ ಎಷ್ಟು ಬೆಲೆ ಕೊಡ್ತೀರಿ, ಆ ಕಬ್ಬಿನ ಕಸದ ಪಗಾರ ಏನ, ಕಸಕ್ಕೆ ಔಷಧ ಏನಾಕೈತಿ, ಕಬ್ಬಿಗೆ ಎಲ್ಲ ಗಮನದಾಗ ಇಟ್ಟುಕೊಂಡು ಮಾತಾಡ್ತನಾಗ ಎಚ್ಚೆತ್ಕೊಂಡು ಮುರುಗೇಶ್ ನಿರಾಣಿ ಅವರು ನಿನ್ನೆ ಮಾತಾಡಿದ್ರು. ಏನು ಮಾತಾಡಿದ್ರಪ್ಪ ಅಂತಂದ್ರೆ ಇಲ್ಲ ಇನ್ನು ಫ್ಯಾಕ್ಟ್ರಿ ಸೀಸನ್ ಚಾಲೂ ಆಗೋದಕ್ಕಂದ್ರೆ ಸಕ್ಕರೆ ರೇಟು ಕಡಿಮೆ ಆಕೈತಿ ಅಂತ ಕಬ್ಬಿನ ಊಟ ಒಂದು ಲಾಕಿಗೆ ಬರಂತೇಳಿ. ಯಾಕೆ ನಿಮ್ಮ ಫ್ಯಾಕ್ಟ್ರಿ ಚಾಲೂ ಆಗುತ್ತೆ ಕಬ್ಬಿನ ರೇಟ್ ಕಡಿಮೆ ಮಾಡೋದು, ಆಮೇಲೆ ಫ್ಯಾಕ್ಟ್ರಿ ಚಾಲೂ ಬಂದ್ ಮಾಡಿದ್ರು ಸಕ್ಕರೆ ಸ್ಟಾಕ್ ಇಟ್ಕೊಂಡು ಮಾರುತ್ನಾಗ ನಿಮ್ಗೆ ಬೇಕಾದ ರೇಟ್ಲಿ ಮಾರೋದು. ನಿಮ್ಮ ಜಲಮಕ್ಕೆ ನಾಚಿಕೆ ಬರಬೇಕು. ನಿಮ್ಮ ರಾಜಕಾರಣಕ್ಕೆ ಒಂದು ಧಿಕ್ಕಾರ ಇರ್ತೈತಿ. ರೈತರ ಶಾಪಕ್ಕೆ ಗುರಿ ಆಗಬೇಡ್ರಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಈ ಬೆಳಗಾವಿ ಜಿಲ್ಲೆಯನ್ನು ಬರಗಾಲ ಘೋಷಣೆ ಪಟ್ಟಿಯೊಳಗೆ ತಗೋಬೇಕು. ಮತ್ತು ಯಾವ ಕಬ್ಬು ಬೆಳೆಗಾರರಿಗೆ ಮಾತಾಡೋದ್ನೊಳಗೆ ವಿಚಾರಬದ್ಧವಾಗಿ ರಾಜಕಾರಣಿಗಳು ಮಾತಾಡಬೇಕು. ಇಲ್ಲವಾದಲ್ಲಿ ನಿಮ್ಗೆ ರೈತರ ಶಾಪ ತಟ್ಟೆ ಹೇಳಕ್ಕೆ ಇಷ್ಟಪಡ್ತೀವಿ.